ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಜಿಲ್ಲೆಗಳಿಗೂ ಕೂಡ ಒಂದು ಮುಷ್ಕರದ ಬಿಸಿ ತಟ್ತಾ ಇದೆ. ಸದ್ಯಕ್ಕೆ ಕೋಲಾರ ನಗರಕ್ಕೂ ಕೂಡ ತಟ್ಟಿರುವಂಥ ಸಾರಿಗೆ ಮುಷ್ಕರದ ಬಿಸಿ. ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ. ಕೋಲಾರ ನಗರದ ಪರಿಸ್ಥಿತಿ ಇದು. ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಡುವಂಥ ಪರಿಸ್ಥಿತಿ. ನಿಲ್ದಾಣದಲ್ಲಿ ಬಸ್ಗಾಗಿ ಕಾದು ಕಾದು ಜನರು ಸುಸ್ತಾಗಿದ್ದಾರೆ. ಬೆಂಗಳೂರು ಸೇರಿ ಹಲವೆಡೆ ಕೆಲಸಕ್ಕೆ ಹೋಗಬೇಕಿರುವಂಥ ಜನರು ದಿನಂಪ್ರತಿ ಓಡಾಡ್ತಾರೆ. ಒಂದಷ್ಟು ಜನ ಕಾರ್ಮಿಕರು ಜಿಲ್ಲಾಡಳಿತದಿಂದ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ತಾ ಇದ್ದಾರಂತೆ. ಕೋಲಾರ ನಗರದಲ್ಲಿ ಬಸ್ ನಿಲ್ದಾಣದಲ್ಲೂ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಕೋಲಾರ ನಗರಕ್ಕೂ ತಟ್ಟಿರುವಂತಹ ಸಾರಿಗೆ ಮುಷ್ಕರದ ಬಿಸಿ ಜಿಲ್ಲೆಯಲ್ಲೂ ಕೂಡ ಹಂತ ಹಂತವಾಗಿ ಬಿಸಿ ತಟ್ತಾ ಇದೆ. ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ. ನಿಲ್ದಾಣದ ಜನ ಕಾದು ಕಾದು ಸುಸ್ತಾಗ್ಬಿಟ್ಟಿದ್ದಾರಂತೆ. ಬೆಂಗಳೂರು ಸೇರಿ ಹಲವೆಡೆ ದಿನಂಪ್ರತಿ ಓಡಾಡುವಂತಹ ಕಾರ್ಮಿಕರು ಇರ್ತಾರೆ ಕೋಲಾರ ಟು ಬೆಂಗಳೂರು. ಹೀಗಾಗಿ ಅವರುಗಳಿಗೆ ಯಾವುದೇ ಥರದ ಬಸ್ ವ್ಯವಸ್ಥೆ ಇಲ್ಲ. ಜಿಲ್ಲಾಡಳಿತದಿಂದ ಏನೋ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ನೋಡಬೇಕಾಗಿದೆ ಇನ್ನು ಯಾವ ಥರದ ವ್ಯವಸ್ಥೆ ಮಾಡ್ತಾರೆ ಅಂತ. ಹತ್ರ ಸಮಯ ಆಗ್ತಾ ಇದ್ದ ಹಾಗೆ ಜಿಲ್ಲೆಗೂ ಕೂಡ ಈ ಒಂದು ಸಾರಿಗೆ ಸಿಬ್ಬಂದಿಯ ಮುಷ್ಕರದ ಬಿಸಿ ತಟ್ತಾ ಇರುವಂಥದ್ದು. ಜೊತೆಗೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಸ್ ನಿಲ್ದಾಣದಲ್ಲಿ ತಾವು ನೋಡ್ಬೋದು ಕೋಲಾರದ ಒಂದು ವಿಜುವಲ್ಸ್ ಅದು. ಕೋಲಾರ ಸರ್ಕಾರಿ ಬಸ್ ನಿಲ್ದಾಣದ ವಿಜುವಲ್ಸ್ ತಾವು ನೋಡ್ತಾ ಇರುವಂಥದ್ದು. ಜನ ಎಲ್ಲ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಡಿಪೋನಲ್ಲೇ ಬಸ್ಗಳು ನಿಂತಿರುವಂಥದ್ದು. ಯಾವುದೇ ಥರದ ಬಸ್ ವ್ಯವಸ್ಥೆ ಆರಂಭ ಆಗಿಲ್ಲ. ಎಲ್ಲ ಸಾರಿಗೆ ನೌಕರರು ಕೂಡ ಕರ್ತವ್ಯಕ್ಕೆ ಗೈರಾಗಿದ್ದಾರೆ. ಮುಷ್ಕರಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಎಲ್ಲ ಅಲ್ಲಿನ ಲೋಕಲ್ ಸಿಟಿ ಬಸ್ಸಸ್ ಜೊತೆಗೆ KSRTC ಬಸ್ಸಸ್ ಅದೇ ರೀತಿಯಲ್ಲಿ ಹಾಗೆ ನಿಂತಿದ್ದಾವೆ ಡಿಪೋದಲ್ಲಿ. ಯಾವುದೇ ಥರದ ಸೇವೆ ಆರಂಭ ಆಗಿಲ್ಲ. ಜನರ ಪರಿಸ್ಥಿತಿ ಕೇಳೋ ಹಾಗಿಲ್ಲ. ಒದ್ದಾಡುವಂಥ ಪರಿಸ್ಥಿತಿ. ಪೂರ್ವ ಮಾಹಿತಿ ಇರಲಿಲ್ವಾ? ಇದ್ದರೂ ಕೂಡ ಬಂದ್ರ. ಹೀಗಾಗಿ ಇಲ್ಲ ಒಂದು ಕಡೆ ಪ್ರಯಾಣಿಕರಿಗೆ ಬಸ್ ಬಂಧನ ಪರಿಸ್ಥಿತಿ, ಒಂದು ಸಾರ್ವಜನಿಕರಿಗೆ ಬಿಸಿ ತಟ್ತಾ ಇರುವಂಥದ್ದು. ಇದೀಗ ಯಾರನ್ನು ದೂಷಿಸಬೇಕು? ಅವರು ಸಾರಿಗೆ ಸಿಬ್ಬಂದಿ ನೌಕರರನ್ನು ಮುಖಂಡರನ್ನು ದೂಷಿಸಬೇಕಾ, ಅಥವಾ ಇವರಿಗೆ ಸರಿಯಾದಂತಹ ಒಂದು ರೀತಿಯಲ್ಲಿ ಇವರ ಬೇಡಿಕೆಗಳನ್ನು ಈಡೇರಿಸಿದಂತಹ ಸಾರಿಗೆ ಇಲಾಖೆಗೆ ದೂಷಿಸಬೇಕಾ, ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದೂಷಿಸಬೇಕಾ? ಒಟ್ಟಿನಲ್ಲಿ ಜನರ ಪರಿಸ್ಥಿತಿಯನ್ನು ಕೇಳುವಂಥವರೇ ಇಲ್ಲ.